ಏ ಮಿಸ್ಟರ್, ದಾರಿಯಲ್ಲಿ ಮೈ ಉಬ್ಬಿಸ್ಕೊಂಡು ಗೋಳಿ ನಿಂತಿರುವ ಹಾಗೆ ನಿಂತಿರುವಿರಲ್ಲ, ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೊಳ್ಳಿ. ಅಷ್ಟಕ್ಕೂ ನನ್ನಂತ ಹರಿಯದ ಹುಡುಗಿಯರನ್ನು ಕಂಡ್ರೆ ಸಾಕು, ಜೊಲ್ಲು ಸುರಿಸುವ ಕಾಮುಕ ಅಂತ ಚೆನ್ನಾಗಿ ಗೊತ್ತಾಗುತ್ತದೆ. ಹುಚ್ಚರಂತೆ. ಕಾಮುಕ ಹುಟ್ಟುವ ಪ್ರತಿಯೊಂದು ಗಂಡು ಮಕ್ಕಳಿಗೂ ಅಕ್ಕ, ತಂಗಿ, ತಾಯಿ ಅನ್ನುವ ಮಾನವೀಯತೆ ಮಮತೆ ಕೊಟ್ಟು ಬೆಳೆಸಿರ್ತಾರೆ ಈ ನಮ್ಮ ಸಮಾಜದ ತಂದೆ ತಾಯಿಗಳು. ಆದರೆ ನಿಮ್ಮಂತ ಫ್ಯಾಷನ್ ಮಾಡುವ ಅರ್ಧ ಮುರ್ಧ ಬಟ್ಟೆ ತೊಟ್ಟು ಎದೆ ಉಬ್ಬಿಸಿಕೊಂಡು ಬರುವುದನ್ನು ನೋಡಿದರೆ ನನ್ನಂತ ಹರೆಯದ ಹುಡುಗರಿಗೆ ಅಷ್ಟೇ ಯಾಕೆ, ವಯಸ್ಸಾದ ಮುದುಕನ ಕಚ್ಚೆ ಸಾಲುವುದಾಗುತ್ತೆ. ಅಂತದ್ರಲ್ಲಿ ನನ್ನದೇನು ಮಹಾ ನೋಡು, ನಿಮ್ಮಂತವರನ್ನು ನೋಡುವ ಹರೆಯದ ಹುಡುಗರಿಗೆ ಬರುವುದು ಸಹೋದರತೆ ಭಾವನೆಯಲ್ಲ, ಆದರತೆಯ ಭಾವನೆ ಎಂಬುದು ಮಾತ್ರ ಮರೆಯಬೇಡ. ತುಂಡು ಬಟ್ಟೆಯೊಟ್ಟು ತೊಡೆ ತೋರಿಸುವ ನಿಮ್ಮಂತ ಬಂಡ ಹೆಣ್ಣುಗಳು ಹುಟ್ಟಿಕೊಂಡು ಗಂಡಸ್ತನ ಕೆದಕೆ ಕಾಮದ ಕಟ್ಟೆ ಹೊಡೆಯೋದು ನಿನ್ನಂತ ದೇಹ ಪ್ರದರ್ಶಿಸುವ ಸ್ವಚ್ಛಿನ ಎಣ್ಣೆನಿಂದ ಹೊರತು ನನ್ನಂತ ಸಮಾಜದಿಂದಲ್ಲ. ಅಂದ್ರೇನು? ನಿಮ್ಮಂತ ಗಂಡಸರು ನನ್ನಂತ ಹೆಣ್ಮಕ್ಳು ಕೆಟ್ಟ ಹೋಗ್ತಾರೆ ಅಂತ ತಿಳ್ಕೊಂಡು ಈ ರೀತಿ ಮಾತಾಡ್ತಿದೀಯಾ? ಅಷ್ಟಕ್ಕೂ ನಿನ್ನಂತ ಗಂಡಸರ ಮಾತನ್ನು ಕೇಳಿ ಈ ಹೆಣ್ಣಿನ ಸೌಂದರ್ಯನ ಮುಚ್ಚಿಡಬೇಕೆ? ಅಂದ್ರೆ ಈ ಹೆಣ್ಣಿನ ಸೌಂದರ್ಯ 4 ಗೋಡೆಗಳ ಮಧ್ಯೆ ಇರ್ಬೇಕೆ? ನಿಮ್ಮಂತ ಗಂಡಸರ ಮಾತು ಕೇಳ್ಕೊಂಡು ಹೆಣ್ಣಿನ ಸೌಂದರ್ಯ ಮುಚ್ಚಿಡ್ಬೇಕಾ? ಅಷ್ಟಕ್ಕೂ ಹೆಣ್ಣಿಗೆ ಸ್ವಾತಂತ್ರ್ಯ ಅನ್ನೋದೇ ಬೇಡವೆ? ಕಲಿಯುಗದ ಕಾಮಿನಿ ಸೌಂದರ್ಯ ತೋರಿಸಲೆಂದು ಅರ್ಧ ಮೂರ್ಧ ಬಟ್ಟೆ ತೊಟ್ಟು ಬೆತ್ತಲಾಗಿ ಬಂದು ನಿಂತರೆ ಈ ನಿನ್ನ ಸೌಂದರ್ಯಕ್ಕೆ ಮೆರಗು ಬರೋದಿಲ್ಲ. ನನ್ನಂತ ಹೊರೆಯದ ಹುಡುಗರು ನಿನ್ನ ಮೇಲೆ ಗೂಳಿಯಂತೆ ಮೈ ಮೇಲೆ ಬರುವರು. ತೋರಿಸಯ್ಯೋ ಆಚೆ, ಈ ನಿನ್ನ ಎತ್ತರದ ಮಾತನ್ನು ಕೇಳಿ ಹುಚ್ಚರಂತೆ ನಡೆಸಿದ್ರೆ ಈ ಜಗತ್ತು ಹೇಳ್ತದೆ ಹೆಣ್ಣಿನ ಸೌಂದರ್ಯಕ್ಕೆ ಬೆಲೆ ಕೊಡದ ಭಾರತೀಯ ಸಂಸ್ಕೃತಿ ಅಂತ. ಈ ನಮ್ಮ ಜಗತ್ತಿನಲ್ಲೇ ಅತ್ಯಂತ ಸೌಂದರ್ಯವತಿ ಹೆಣ್ಣುಗಳಿರುವುದು ಅಂತ ಇಡೀ ಜಗತ್ತೇ ಬಾಯಿ ತುಂಬಿ ಹೇಳುತ್ತೆ. ಅಂದಾಗ ನಿನ್ನಂತೆ ತುಂಡು ಬಟ್ಟೆ ಹಾಕುವ ಸುಂದರಿಯರಿಂದಲ್ಲ, ಮೈ ತುಂಬ ಸೀರೆಯನ್ನು ಒಟ್ಟು ತಲೆ ತುಂಬ ಹೂವನ್ನು ಮುಡಿದು ಹಣೆಯ ಮೇಲೆ ಕುಂಕುಮವನ್ನು ಹಚ್ಚಿಕೊಂಡು ಬರುವುದನ್ನು ನೋಡಿದರೆ ಕಾಮ ಎಂಬ ಗಂಡಸ್ಸಿನ ಸೊಕ್ಕಡೆಗೆ ಅಮ್ಮ ಎಂಬ ಅಭಿಮಾನ ಉಕ್ಕಿ ಹರಿಯುತ್ತದೆ. ಇದೇ ನಮ್ಮ ಭಾರತೀಯ ಸೌಂದರ್ಯದ ಸಂಸ್ಕೃತಿ. ಈ ನಮ್ಮ ಭಾರತೀಯ ಸಂಸ್ಕೃತಿಗೆ ತಲೆಬಾಗಿ ನಡೆಯುತ್ತೆ ಈ ಜಗತ್ತು ಅಂತ. ತುಂಡು ಬಟ್ಟೆ ಹಾಕಿದ ತಕ್ಷಣ ಹೆಣ್ಣು ಮಕ್ಕಳು ತಪ್ಪು ಮಾಡ್ತಾರೆ ಅನ್ನೋದಕ್ಕೆ ಹೆಣ್ಣು ಮಾಡುವ ತಪ್ಪಾದ್ರೂ ಏನು? ಮುಂದಿನ ಪೀಳಿಗೆಗೆ ದಾರಿ ದೀಪವಾಗಬೇಕಾದ ನಿನ್ನಂತ ಹೆಣ್ಣುಗಳೇ ಬಾರಿನಲ್ಲಿ ಕುಳಿತು ಬೀರು ಕುಡಿಯುವ ಚಾಲಾಕಿ ಈ ನಿನ್ನ ಹೆಣ್ಣಿನ
ಕುಲದಲ್ಲಿ. ಅದು ತಪ್ಪಲ್ವಾ? ಶಾಲೆ ಕಲಿಯುತ್ತೇನೆಂದು ತಂದೆ ತಾಯಿಗಳಿಗೆ ನೆಪ ಹೇಳಿ ಸಿಟಿ ಸೇರಿ ರಾತ್ರಿ ಹೊತ್ತಿನ ಕ್ಲಬ್ಬಿನ ಮಬ್ಬಿನಲ್ಲಿ ಮುಂಡನ ಕೈ ಹಿಡಿದು ಕುಣಿಯುವ ಬಂಡರಂಡೇರಿಸಿಲ್ಲ ಹೆಣ್ಣಿನ ಕುಲದಲ್ಲಿ. ಹೌದು ತಪ್ಪಲ್ವಾ? ಅಷ್ಟೇ ಯಾಕೆ 9 ತಿಂಗಳು ಎತ್ತು ಹೊತ್ತು ಸಾಕಿದ ನಿನ್ನಂತ ಹೆಣ್ಣುಗಳೇ ಹೆಣ್ಣಿನ ಭ್ರೂಣತ್ಯ ಮಾಡಿಸುವ ಬದ್ಮಾಸ್ ಹೆಣ್ಣುಗಳು ತುಂಬಿಕೊಂಡಿರುವರು ಈ ನಿನ್ನ ಹೆಣ್ಣಿನ ಕುಲದಲ್ಲಿ. ಅದು ತಪ್ಪಲ್ವಾ? ಅಷ್ಟೇ ಯಾಕೆ SSLC ಮುಗಿಯುತ್ತಾ ಬಂದಂತೆ ಕೇಳಬೇಕು ಅಂತ ಮನೆಯಲ್ಲಿ ಹಠ ಮಾಡಿ ಫೋನ್ ತರಿಸ್ಕೊಂಡು ಯಾವ 5G ಫೋನ್ ಇಲ್ಲ, ಯಾವ ಆನ್ಲೈನ್ ಕ್ಲಾಸು ಇಲ್ಲ. ಅದರಲ್ಲಿ ಎರಡೇ, ಒಂದು ಇನ್ಸ್ಟಾಗ್ರಾಮ್, ಒಂದು ಸ್ನ್ಯಾಪ್ಚಾಟ್. ನಿಮಗೆ ಬೇಕಾದವರನ್ನಷ್ಟೇ ಫಾಲೋ ಮಾಡಿಕೊಂಡು ಗಂಟೆಗೊಬ್ಬನ ಜೊತೆ ಚಾಟ್ ಮಾಡುತ್ತಾ ಅವನಿಗೆ ಆನ್ಲೈನ್ ಬೆತ್ತಲೆಯಾಗಿ ವೀಡಿಯೋ ತೋರಿಸುವ ಬಂಟರಂಡೇರಿಸಿಲ್ಲ ಈ ನಿನ್ನ ಹೆಣ್ಣಿನ ಕುಲದಲ್ಲಿ. ಅದು ತಪ್ಪಲ್ವಾ? ಅದಕ್ಕೆ ಹೇಳಿವರು ಬಲ್ಲವರು ಹೆಣ್ಣಿಗೆ ಎಣ್ಣೆ ಶತ್ರು ಅಂತ. ಈ ಮಿಸ್ಟರ್, ಈ ಸಮಾಜದಲ್ಲಿ ನಾನೊಬ್ಳೆ ಫ್ಯಾಷನ್ ಮಾಡ್ತಾ ಇಲ್ಲ. ಹಲೋ, ದಿಲ್ಲಿವರೆಗೂ ನಡ್ತದೆ ಫ್ಯಾಷನ್. ನಂದೇನ್ರಿ ಮಹಾ? ಮುಚ್ಚು ಬಾಯಿ ಹುಚ್ಚು ಎಣ್ಣೆ. ಈ ಕಲಿಯುಗದಲ್ಲಿ ಭಾರತೀಯ ಸಂಸ್ಕೃತಿ ಉಳಿದಿರುವುದು ಹಳ್ಳಿಯ ಬಡ ಹೆಣ್ಣು ಮಕ್ಕಳಿಂದ ಹೊರತು ಇನ್ನೊಂದ ಸ್ವಚ್ಛಿನ ಸೋಗಿನ ಲೇಡಿಯರಿಂದಲ್ಲ. ನೋಡು, ನಿಮ್ಮಂತವರನ್ನು ನಿಮ್ಮಂತವರಿಂದ ನಮ್ಮ ಭಾರತೀಯ ಸಂಪ್ರದಾಯ ಕಾಪಾಡಿಕೊಳ್ಳಬೇಕಾದರೆ ನಿನ್ನಂತವಳಿಗೆ ನನ್ನಂತವರು ಬುದ್ಧಿ ಕಲಿಸಲೇಬೇಕು. ಅಯ್ಯೋ, ನಿನ್ ದಮ್ಮಯ್ಯ ಅಂತ ನಿನ್ ಕೈ ಮುಗಿದು ಬೇಡ್ಕೊಳ್ತೈತಿ. ನನ್ನ ಮಾತ್ರ ಏನು ಮಾಡ್ತೀನಿ? ನಿನ್ನ ಶೀಲದ ಜೊತೆ ಸಲಿಗೆ ಬೆಳೆಸುವ ಸಂಡನು ನಾನಲ್ಲ. ನೀನು ಒಬ್ಬಳೇ ಇರುವಳೆಂದು ತಪ್ಪಿಕೊಳ್ಳುವ ಭಂಡನು ನಾನಲ್ಲ. ಈ ಸಮಾಜವನ್ನು ಕೆಡಿಸುವ ನಿನ್ನಂತ ಗರ್ವ ತುಂಬಿದ ತರುಣಿಯರನ್ನು ಸರಿದಾರಿಗೆ ತರುವ ಸರ್ದಾರನನು. ನಿನ್ ದಮ್ಮಯ್ಯ ಅಂತೀನಿ, ದಯವಿಟ್ಟು ಬಿಟ್ಬಿಡು ನನ್ನನ್ನು. ನಿನ್ನಂತವಳನ್ನು ಹಿಡಿದುಕೊಳ್ಳುವ ಮತ್ತೆ ಹೀನ ಗಂಡಸು ನಾನಲ್ಲ. ಈ ಕರ್ಣನ ಕೈಯಲ್ಲಿರುಗುಂಡು ನಿನ್ನ ತಲೆ ಸೇರುವುದಕ್ಕಿಂತ ಮುಂಚೆ ಸರಿದೊಡಿಲ್ಲ. ಓಯ್, ಹೋಗುವುದಕ್ಕಿಂತ ಮುಂಚೆ ಒಂದು ಮುತ್ತಿನಂತ ಮಾತು ಹೇಳ್ತೀನಿ ಕೇಳು. ಈ ಕಲಿಯುಗದಲ್ಲಿ ಬಡತನ ಪುರುಷರನ್ನು ಬೆತ್ತಲೆಗೆ ಮಾಡಿದರೆ ಹಣ ನಿನ್ನಂತ ಸ್ವಚ್ಛ
ಮುತ್ತಿನ ಲೇಡಿಯರನ್ನು ಬೆತ್ತಲೆಯಾಗಿ ಮಾಡುತ್ತದೆ. ಅಷ್ಟೇ ಯಾಕೆ, ಎನ್ನನ್ನು ನೋಡಿದರೆ ಕೈ ಮುಗಿಯುತ್ತರ ಇರಬೇಕು, ಕಣ್ಣು ಒಡೆಯುತ್ತರ ಅಲ್ಲ. ಹೆಣ್ಣು ಕಚ್ಚೋಕೆ ಮುಂಚೆ ಬೆಲೆ, ಏನು ಬಟ್ಟೆ ಬಿಚ್ಚೋಕೆ ಮುಂಚೆ ಬೆಲೆ. ನಿಂಗೆ ಅರ್ಥ ಆಯ್ತು ತಿಳಿದುಕೊಳ್ಳುತ್ತೇನೆ. ಅರ್ಥ ಆಗ್ಲಿಲ್ಲ ಅಂದ್ರೆ ನಿಮ್ಮಂತ ಕೆಟ್ಟವರ ಸಹವಾಸ ನನ್ನಂತ ಸರದಾರ್ಗೆ ಯಾಕೆ. ಗುಡ್ ಬೈ, ಬರುತ್ತೇನೆ.